ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನು ಸಮಾಚಾರ. ನಾನು ಪರಿಣಿಕಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ನ ಉಗ್ರನನ್ನ ಬೆಂಗಳೂರಿಗೆ ಕರೆತಂದ ಎನ್ಐಎ. ಬಾಂಬ್ ಮುಸಾವರ್ ಹಾಗೆ ಮಾಸ್ಟರ್ ಮೈಂಡ್ ಮತೀನ್ ಕೂಡ ಲಾಕ್. ಇಂದು ಆಡುಗೋಡಿ ಟೆಕ್ನಿಕಲ್ ಸೆಂಟರ್ನಲ್ಲಿ ಉಗ್ರರ ವಿಚಾರಣೆ ನಡೆಸಿರೋ ಎನ್ಐಎ ಅಧಿಕಾರಿಗಳು. ಪಶ್ಚಿಮ ಬಂಗಾಳದಲ್ಲಿ ಉಗ್ರರು ಅರೆಸ್ಟ್ ಆದ ಬೆನ್ನಲ್ಲೇ ಬಿಎಂವಿ ಟಿಎಂಸಿ ಮಧ್ಯ ವಾಗ್ಯುದ್ಧ. ಪಶ್ಚಿಮ ಬಂಗಾಳ ಉಗ್ರಗಾಮಿಗಳ ಅಡುಗುದಾಣವಾಗಿದೆ ಅಂತ ಬಿಜೆಪಿಯ ಅಮಿತ್ ಮಾಳವಿಯಾ. ಉಗ್ರರ ಬಂಧನಕ್ಕೆ ಪಶ್ಚಿಮ ಬಂಗಾಳದ ಪೊಲೀಸರು ನೆರವಾಗಿದ್ದಾರೆ ಅಂತ ದೀದಿ ಟಾಂಗ್. ಲೋಕಸಭಾ ಚುನಾವಣೆ ಹಿನ್ನೆಲೆ ನಾಳೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಆಗಮನ. ಮಧ್ಯಪ್ರದೇಶದಿಂದ ನೇರವಾಗಿ ಮೈಸೂರಿಗೆ ಆಗಮಿಸಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ. ಬಳಿಕ ಮಂಗಳೂರಿನಲ್ಲಿ ಬೃಹತ್ ರೋಡ್ ಶೋ ಮೂಲಕ ಮತಬೇಟೆ. ಚುನಾವಣೆಗೆ ಇಷ್ಟೊಂದು ಸಮಯ ಕೊಡೋ ಪ್ರಧಾನಿಯನ್ನ ನಾವು ನೋಡಿಲ್ಲ. ಮೋದಿ ರಾಜ್ಯಕ್ಕೆ ಬರ್ತಾ ಇರೋದು ನಮ್ಮ ಯೋಗ. ಪ್ರಧಾನಿ ಮೋದಿ ಆಶೀರ್ವಾದದಿಂದ ಎನ್ಡಿಎ 400ಕ್ಕೂ ಹೆಚ್ಚು ಸೀಟು ಗೆಲ್ಲುತ್ತೆ ಅಂತ ಸಂಸದ ಬಿವೈ ವಿಜಯೇಂದ್ರ ವಿಶ್ವಾಸ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ದಿಂಗಾಲೇಶ್ವರ ಶ್ರೀಗಳ ವಿರುದ್ಧ ಭಕ್ತರ ಆಕ್ರೋಶ. ಗದಗದ ಶಿರಹಟ್ಟಿಯಲ್ಲಿ ಸಭೆ ನಡೆಸಿ ಕಣದಿಂದ ಹಿಂದೆ ಸರಿಯೋಕೆ ಮನವಿ. ಇಲ್ಲದೇ ಇದ್ರೆ ಪೀಠ ತ್ಯಾಗ ಮಾಡಿ ಅಂತ ಖಡಕ್ ಎಚ್ಚರಿಕೆ. ಇಂದು ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಿಎಂ ಎಚ್ಡಿಕೆ ಪ್ರಚಾರ. ಒಕ್ಕಲಿಗ ಹಾಗೂ ಲಿಂಗಾಯತ ಮತ ಸೆಳೆಯೋಕೆ ನಾಯಕರು ರಣತಂತ್ರ. ತುಮಕೂರು ಗ್ರಾಮಾಂತರ, ತಿಪಟೂರು, ಗುಬ್ಬಿ ಸೇರಿ ಕ್ಷೇತ್ರದಲ್ಲಿ ಬಹಿರಂಗ ಮತಬೇಟೆ. ಮೋದಿ ವಿದೇಶದಿಂದ ಕಪ್ಪು ಹಣ ತರೋದಾಗಿ ಹೇಳಿದ್ರು. ಆದ್ರೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲಕ್ಕೆ ಹೋಗಿ ನಿಂತಿದೆ. ಜನರಿಗೆ ಬಿಜೆಪಿ ಮೋಸ ತಿಳಿಸಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಶಾಸಕ ಲಕ್ಷ್ಮಣ್ ಸವದಿ ಮತದಾರರಿಗೆ ಕರೆ. ಬಿಜೆಪಿಗೆ ಬರೀ ಮೋದಿ ಒಂದೇ ಅಸ್ತ್ರ, ಬೇರೇನೂ ಇಲ್ಲ. 10 ವರ್ಷಗಳಿಂದ ಜನ ಸಮಸ್ಯೆ ಎದುರಿಸ್ತಾ ಇದ್ದು ಯುವಕರ ಭವಿಷ್ಯ ಅತಂತ್ರವಾಗಿದೆ. ಬಿಜೆಪಿ ವಿರುದ್ಧ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ವಾಗ್ದಾಳಿ. ಬಾಂಡ್ ಮೂಲಕ ಹಣ ಪಡೆದ ಮೋದಿಯವರೇ ಯಾರನ್ನ ಜೈಲಿಗೆ ಕಳಿಸಬೇಕು? ಸಾಕ್ಷಿ ಇಲ್ಲದೆ ಕೇಜ್ರಿವಾಲ್, ಹೇಮಂತ್ ಸೊರೇನ್ ಅವರನ್ನ ಜೈಲಿಗೆ ಕಳಿಸಿದ್ದಾರೆ. ಇಡಿ, ಸಿಬಿಐಗಳ ದುರ್ಬಳಕೆ ಮಾಡಿದವರಿಗೆ ಓಟ್ ಹಾಕ್ಬೇಕಾ ಅಂತ ಮೋದಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ. ಜೆಡಿಎಸ್ ಎಂಎಲ್ಸಿ ಟಿಎ ಶಿರವಣಗೆ ಲಘು ಹೃದಯಾಘಾತ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖ. ಹೃದಯದಲ್ಲಿ ಸ್ಟಂಟ್ ಅಳವಡಿಸಲಾಗಿದ್ದು ಯಾರೂ ಆತಂಕ ಪಡಬೇಕಾಗಿಲ್ಲ ಅಂತ ಟ್ವೀಟ್. ಇಂದಿನಿಂದ 85 ವರ್ಷ ಮೇಲ್ಪಟ್ಟ ಹಾಗೂ ವಿಶೇಷ ಚೇತನರಿಂದ ಅಂಚೆ ಮತದಾನ. ಏಪ್ರಿಲ್ 18ರವರೆಗೆ ಮನೆಯಿಂದಲೇ ಗೌಪ್ಯ ಮತದಾನಕ್ಕೆ ಅವಕಾಶ. ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರಿಗೆ ಸೌಲಭ್ಯ. ಬಿಸಿಲಿನ ತಾಪ ಹೆಚ್ಚಳ ಹಿನ್ನೆಲೆ ಬಿಯರ್ ಮೊರೆ ಹೋದ ಮದ್ಯಪ್ರಿಯರು. 11 ದಿನದಲ್ಲಿ ಸುಮಾರು 18 ಲಕ್ಷ ಲೀಟರ್ ಬಿಯರ್ ಮಾರಾಟ. ಭಾರತದ ಮದ್ಯದ ಮಾರಾಟದಲ್ಲೂ ಹೆಚ್ಚಳ. ಕಾಶಿ ದೇವಸ್ಥಾನದಲ್ಲಿ ಅರ್ಚಕರಂತೆ ವೇಷ ಧರಿಸಿದ ಪೊಲೀಸರು ಸಮವಸ್ತ್ರ ಬಿಟ್ಟು ಬೇರೆ ಉಡುಗೆ ಹಾಕಿದ್ರೆ ಭದ್ರತೆಗೆ ಅಪಾಯ ಅಂತ ಹೇಳಿ ಎಸ್ಪಿ ಮುಖಂಡ ಅಖಿಲೇಶ್ ಕಿಡಿ. ಭದ್ರತೆ ದೃಷ್ಟಿಯಿಂದ ಜನರು ಇದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸುತ್ತಾರೆ ಎಂದ ಕಾಶಿ ಪೊಲೀಸರು. ಲೋಕಸಭೆ ಚುನಾವಣೆ ಹಿನ್ನೆಲೆ ಇಂಡಿಯಾ ಒಕ್ಕೂಟದಿಂದ ತಮಿಳುನಾಡಿನಲ್ಲಿ ಬೃಹತ್ ರ್ಯಾಲಿ. ಸಿಎಂ ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಭಾಗಿ. ಬೃಹತ್ ಮೆರವಣಿಗೆಯಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಭಾಗಿ. ಬಿಜೆಪಿ ಸಂಸದೆ ಹೇಮಾ ಮಾಲಿನಿ ಉತ್ತರ ಪ್ರದೇಶದ ಗೋಧಿ ಗದ್ದೆಗೆ ಭೇಟಿ. ಚುನಾವಣಾ ಪ್ರಚಾರದ ಭಾಗವಾಗಿ ರೈತರನ್ನ ಭೇಟಿ ಮಾಡಿ ಸಂವಾದ. ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿ ನೀಡಿದ ಸಂಸದೆ ಹೇಮಾ ಮಾಲಿನಿ. ಇಸ್ರೇಲ್ ಹಮಾಸ್ ನಡುವಿನ ಯುದ್ಧ ಮತ್ತಷ್ಟು ಭೀಕರ ಸ್ವರೂಪ ಪಡೆಯುವ ಸಾಧ್ಯತೆ. ಬದ್ಧ ವೈರಿಗಳಾದ ಇರಾನ್ ಹಾಗೂ ಇಸ್ರೇಲ್ ನಡುವೆ ಉದ್ವಿಗ್ನತೆ. ಇಂದು ಅಥವಾ ನಾಳೆ ಇಸ್ರೇಲ್ ಮೇಲೆ ಇರಾನ್ನಿಂದ ದಾಳಿ ಸಾಧ್ಯತೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಬಿಕ್ಕಟ್ಟು ಉಲ್ಬಣ. ಇರಾನ್, ಲೆಬನಾನ್, ಇಸ್ರೇಲ್ ಮತ್ತು ಪಾಕಿಸ್ತಾನ ದೇಶಗಳಿಗೆ ಪ್ರಯಾಣ ಮಾಡದಂತೆ ಪ್ರಜೆಗಳಿಗೆ ಭಾರತ ಸೂಚನೆ. ಫ್ರಾನ್ಸ್, ರಷ್ಯಾ, ಪೋಲೆಂಡ್ ಹಾಗೂ ಇಂಗ್ಲೆಂಡ್ನಿಂದ ಕೂಡ ಎಚ್ಚರಿಕೆ.
ಪುರುಷರೊಂದಿಗೆ ಕಡಿಮೆ ಬಟ್ಟೆ ಧರಿಸಿ ನೃತ್ಯ ಮಾಡಿದ್ದಕ್ಕೆ ತನ್ನ ಕಿರೀಟ ಕಳ್ಕೊಂಡ್ಳು. ಮಲೇಷ್ಯಾದ ಸೌಂದರ್ಯ ರಾಣಿ ಡ್ಯಾನ್ಸ್ ವಿಡಿಯೋ ವೈರಲ್ ಬೆನ್ನಲ್ಲೇ ಭಾರೀ ಟೀಕೆ. ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೆ ಸೌಂದರ್ಯ ಸ್ಪರ್ಧೆಯಲ್ಲಿ ಪಡೆದ ಕಿರೀಟ ವಾಪಸ್. ಬಳಕೆದಾರರಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಚಾಟ್ಬೋಟ್ ವ್ಯವಸ್ಥೆ ಪರಿಚಯಿಸಿದ ವಾಟ್ಸ್ಆಪ್. ಇನ್ಮುಂದೆ ವಾಟ್ಸ್ಆಪ್ ಕತೆ ಹಾಗೂ ಜೋಕ್ಸ್ ಕೂಡ ಹೇಳುತ್ತೆ. ಈ ಸೌಲಭ್ಯ ಆಯ್ದ ಗ್ರಾಹಕರಿಗೆ ಮಾತ್ರ ಲಭ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.